ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇವತ್ತು 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದಲ್ಲಿ 92.88% ಮತದಾನ ಆಗಿತ್ತು, ದಾಖಲೆಯ ಮತದಾನವಾಗಿತ್ತು. ಇವತ್ತು ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆಯಾ ಅನ್ನುವಂತ ಕುತೂಹಲ ಇದೆ. ಪಶ್ಚಿಮ ಬಂಗಾಳ ದೀದಿ ನಾಡು, ಟಿಎಂಸಿ ಪಕ್ಷ ಗೆಲ್ಲಲೇಬೇಕು ಅಂತ ಹೇಳಿ ಮಾಡ್ತಾ ಇರುವಂತ ಕಸರತ್ತು ಒಂದೆರಡಲ್ಲ. ಇದರ ನಡುವೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಇವತ್ತು ಎರಡನೇ ಹಂತದ ಮತದಾನ ಪ್ರಕ್ರಿಯೆ. ಟಿಎಂಸಿಯ ಭದ್ರಕೋಟೆಯಲ್ಲಿ ಇವತ್ತು ಎರಡನೇ ಹಂತದ ಮತದಾನ, ಕೊನೆಯ ಹಂತದ ಮತದಾನ. 3.2 ಕೋಟಿ ಜನ ಇವತ್ತು 142 ಕ್ಷೇತ್ರದ 1148 ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಡಿಡಿ ವರ್ಸಸ್ ಸುವೇಂದು ಭವಾನಿಪುರದಲ್ಲಿ ಇವತ್ತು ಹಲವು ಘಟಾನುಘಟಿಗಳು ಇವತ್ತು ಕಣದಲ್ಲಿ. ತೃಣಮೂಲ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಇವತ್ತು ಸಜ್ಜಾಗಿದೆ. ನೋಡಿ, ಹಿಂಸಾಚಾರ, ಘರ್ಷಣೆ, ವಾಗ್ಯುದ್ಧ, ಘಟಾನುಘಟಿಗಳ ಪ್ರಚಾರದ ಅಬ್ಬರಕ್ಕೆ ಸಾಕ್ಷಿಯಾದ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ನಿರ್ಣಾಯಕ ಎನ್ನಲಾದ ಎರಡನೇ ಹಾಗೂ ಕೊನೆ ಹಂತದ ಮತದಾನ ಬುಧವಾರ ನಡೆಯಲಿದೆ, ಅಂದರೆ ಇವತ್ತು ನಡೆಯಲಿದೆ. ಒಟ್ಟು 142 ಕ್ಷೇತ್ರಗಳಿಗೆ ಈ ಹಂತದ ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇವತ್ತು 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದಲ್ಲಿ 92.88% ಮತದಾನ ಆಗಿತ್ತು, ದಾಖಲೆಯ ಮತದಾನವಾಗಿತ್ತು. ಇವತ್ತು ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆಯಾ ಅನ್ನುವಂಥ ಕುತೂಹಲ ಇದೆ. ಪಶ್ಚಿಮ ಬಂಗಾಳ ದೀದಿ ನಾಡು, ಟಿಎಂಸಿ ಪಕ್ಷ ಗೆಲ್ಲಲೇಬೇಕು ಅಂಥೇಳಿ ಮಾಡ್ತಾ ಇರುವಂಥ ಕಸರತ್ತು ಒಂದೆರಡಲ್ಲ. ಇದರ ನಡುವೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಇವತ್ತು ಎರಡನೇ ಹಂತದ ಮತದಾನ ಪ್ರಕ್ರಿಯೆ. ಟಿಎಂಸಿಯ ಭದ್ರಕೋಟೆಯಲ್ಲಿ ಇವತ್ತು ಎರಡನೇ ಹಂತದ ಮತದಾನ, ಕೊನೆಯ ಹಂತದ ಮತದಾನ. 3.2 ಕೋಟಿ ಜನ ಇವತ್ತು 142 ಕ್ಷೇತ್ರದ 1148 ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಡಿಡಿ ವರ್ಸಸ್ ಸುವೇಂದು ಭವಾನಿಪುರದಲ್ಲಿ ಇವತ್ತು ಹಲವು ಘಟಾನುಘಟಿಗಳು ಇವತ್ತು ಕಣದಲ್ಲಿ. ತೃಣಮೂಲ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಇವತ್ತು ಸಜ್ಜಾಗಿದೆ. ನೋಡಿ, ಹಿಂಸಾಚಾರ, ಘರ್ಷಣೆ, ವಾಗ್ಯುದ್ಧ, ಘಟಾನುಘಟಿಗಳ ಪ್ರಚಾರದ ಅಬ್ಬರಕ್ಕೆ ಸಾಕ್ಷಿಯಾದ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ನಿರ್ಣಾಯಕ ಎನ್ನಲಾದ ಎರಡನೇ ಹಾಗೂ ಕೊನೆ ಹಂತದ ಮತದಾನ ಬುಧವಾರ ನಡೆಯಲಿದೆ, ಅಂದರೆ ಇವತ್ತು ನಡೆಯಲಿದೆ. ಒಟ್ಟು 142 ಕ್ಷೇತ್ರಗಳಿಗೆ ಈ ಹಂತದ ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇವತ್ತು 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದಲ್ಲಿ 92.88% ಮತದಾನ ಆಗಿತ್ತು, ದಾಖಲೆಯ ಮತದಾನವಾಗಿತ್ತು. ಇವತ್ತು ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆಯಾ ಅನ್ನುವಂಥ ಕುತೂಹಲ ಇದೆ. ಪಶ್ಚಿಮ ಬಂಗಾಳ ದೀದಿ ನಾಡು, ಟಿಎಂಸಿ ಪಕ್ಷ ಗೆಲ್ಲಲೇಬೇಕು ಅಂಥೇಳಿ ಮಾಡ್ತಾ ಇರುವಂಥ ಕಸರತ್ತು ಒಂದೆರಡಲ್ಲ. ಇದರ ನಡುವೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಇವತ್ತು ಎರಡನೇ ಹಂತದ ಮತದಾನ ಪ್ರಕ್ರಿಯೆ. ಟಿಎಂಸಿಯ ಭದ್ರಕೋಟೆಯಲ್ಲಿ ಇವತ್ತು ಎರಡನೇ ಹಂತದ ಮತದಾನ, ಕೊನೆಯ ಹಂತದ ಮತದಾನ. 3.2 ಕೋಟಿ ಜನ ಇವತ್ತು 142 ಕ್ಷೇತ್ರದ 1148 ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಡಿಡಿ ವರ್ಸಸ್ ಸುವೇಂದು ಭವಾನಿಪುರದಲ್ಲಿ ಇವತ್ತು ಹಲವು ಘಟಾನುಘಟಿಗಳು ಇವತ್ತು ಕಣದಲ್ಲಿ. ತೃಣಮೂಲ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಇವತ್ತು ಸಜ್ಜಾಗಿದೆ. ನೋಡಿ, ಹಿಂಸಾಚಾರ, ಘರ್ಷಣೆ, ವಾಗ್ಯುದ್ಧ, ಘಟಾನುಘಟಿಗಳ ಪ್ರಚಾರದ ಅಬ್ಬರಕ್ಕೆ ಸಾಕ್ಷಿಯಾದ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ನಿರ್ಣಾಯಕ ಎನ್ನಲಾದ ಎರಡನೇ ಹಾಗೂ ಕೊನೆ ಹಂತದ ಮತದಾನ ಬುಧವಾರ ನಡೆಯಲಿದೆ, ಅಂದರೆ ಇವತ್ತು ನಡೆಯಲಿದೆ. ಒಟ್ಟು 142 ಕ್ಷೇತ್ರಗಳಿಗೆ ಈ ಹಂತದ ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇವತ್ತು 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದಲ್ಲಿ 92.88% ಮತದಾನ ಆಗಿತ್ತು, ದಾಖಲೆಯ ಮತದಾನವಾಗಿತ್ತು. ಇವತ್ತು ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆಯಾ ಅನ್ನುವಂಥ ಕುತೂಹಲ ಇದೆ. ಪಶ್ಚಿಮ ಬಂಗಾಳ ದೀದಿ ನಾಡು, ಟಿಎಂಸಿ ಪಕ್ಷ ಗೆಲ್ಲಲೇಬೇಕು ಅಂಥೇಳಿ ಮಾಡ್ತಾ ಇರುವಂಥ ಕಸರತ್ತು ಒಂದೆರಡಲ್ಲ. ಇದರ ನಡುವೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಇವತ್ತು ಎರಡನೇ ಹಂತದ ಮತದಾನ ಪ್ರಕ್ರಿಯೆ. ಟಿಎಂಸಿಯ ಭದ್ರಕೋಟೆಯಲ್ಲಿ ಇವತ್ತು ಎರಡನೇ ಹಂತದ ಮತದಾನ, ಕೊನೆಯ ಹಂತದ ಮತದಾನ. 3.2 ಕೋಟಿ ಜನ ಇವತ್ತು 142 ಕ್ಷೇತ್ರದ 1148 ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಡಿಡಿ ವರ್ಸಸ್ ಸುವೇಂದು ಭವಾನಿಪುರದಲ್ಲಿ ಇವತ್ತು ಹಲವು ಘಟಾನುಘಟಿಗಳು ಇವತ್ತು ಕಣದಲ್ಲಿ. ತೃಣಮೂಲ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಇವತ್ತು ಸಜ್ಜಾಗಿದೆ. ನೋಡಿ, ಹಿಂಸಾಚಾರ, ಘರ್ಷಣೆ, ವಾಗ್ಯುದ್ಧ, ಘಟಾನುಘಟಿಗಳ ಪ್ರಚಾರದ ಅಬ್ಬರಕ್ಕೆ ಸಾಕ್ಷಿಯಾದ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ನಿರ್ಣಾಯಕ ಎನ್ನಲಾದ ಎರಡನೇ ಹಾಗೂ ಕೊನೆ ಹಂತದ ಮತದಾನ ಬುಧವಾರ ನಡೆಯಲಿದೆ, ಅಂದರೆ ಇವತ್ತು ನಡೆಯಲಿದೆ. ಒಟ್ಟು 142 ಕ್ಷೇತ್ರಗಳಿಗೆ ಈ ಹಂತದ ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇವತ್ತು 142 ವಿಧಾನಸಭಾ
ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದಲ್ಲಿ 92.88% ಮತದಾನ ಆಗಿತ್ತು, ದಾಖಲೆಯ ಮತದಾನವಾಗಿತ್ತು. ಇವತ್ತೂ ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆಯಾ ಅನ್ನುವಂಥ ಕುತೂಹಲ ಇದೆ. ಪಶ್ಚಿಮ ಬಂಗಾಳ ದೀದಿ ನಾಡು, ಟಿಎಂಸಿ ಪಕ್ಷ ಗೆಲ್ಲಲೇಬೇಕು ಅಂಥೇಳಿ ಮಾಡ್ತಾ ಇರುವಂಥ ಕಸರತ್ತು ಒಂದೆರಡಲ್ಲ. ಇದರ ನಡುವೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಇವತ್ತು ಎರಡನೇ ಹಂತದ ಮತದಾನ ಪ್ರಕ್ರಿಯೆ. ಟಿಎಂಸಿಯ ಭದ್ರಕೋಟೆಯಲ್ಲಿ ಇವತ್ತು ಎರಡನೇ ಹಂತದ ಮತದಾನ, ಕೊನೆಯ ಹಂತದ ಮತದಾನ. 3.2 ಕೋಟಿ ಜನ ಇವತ್ತು 142 ಕ್ಷೇತ್ರದ 1148 ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ಡಿಡಿ ವರ್ಸಸ್ ಸುವೇಂದು ಭವಾನಿಪುರದಲ್ಲಿ ಇವತ್ತು ಹಲವು ಘಟಾನುಘಟಿಗಳು ಇವತ್ತು ಕಣದಲ್ಲಿ. ತೃಣಮೂಲ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಇವತ್ತು ಸಜ್ಜಾಗಿದೆ. ನೋಡಿ, ಹಿಂಸಾಚಾರ, ಘರ್ಷಣೆ, ವಾಗ್ಯುದ್ಧ, ಘಟಾನುಘಟಿಗಳ ಪ್ರಚಾರದ ಅಬ್ಬರಕ್ಕೆ ಸಾಕ್ಷಿಯಾದ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ನಿರ್ಣಾಯಕ ಎನ್ನಲಾದ ಎರಡನೇ ಹಾಗೂ ಕೊನೆ ಹಂತದ ಮತದಾನ ಬುಧವಾರ ನಡೆಯಲಿದೆ, ಅಂದರೆ ಇವತ್ತು ನಡೆಯಲಿದೆ. ಒಟ್ಟು 142 ಕ್ಷೇತ್ರಗಳಿಗೆ ಈ ಹಂತ. ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇವತ್ತು 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದಲ್ಲಿ 92.88% ಮತದಾನ ಆಗಿತ್ತು, ದಾಖಲೆಯ ಮತದಾನವಾಗಿತ್ತು. ಇವತ್ತೂ ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆಯಾ ಅನ್ನುವಂಥ ಕುತೂಹಲ ಇದೆ. ಪಶ್ಚಿಮ ಬಂಗಾಳ ದೀದಿ ನಾಡು, ಟಿಎಂಸಿ ಪಕ್ಷ ಗೆಲ್ಲಲೇಬೇಕು ಅಂಥೇಳಿ ಮಾಡ್ತಾ ಇರುವಂಥ ಕಸರತ್ತು ಒಂದೆರಡಲ್ಲ. ಇದರ ನಡುವೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಇವತ್ತು ಎರಡನೇ ಹಂತದ ಮತದಾನ ಪ್ರಕ್ರಿಯೆ. ಟಿಎಂಸಿಯ ಭದ್ರಕೋಟೆಯಲ್ಲಿ ಇವತ್ತು ಎರಡನೇ ಹಂತದ ಮತದಾನ, ಕೊನೆಯ ಹಂತದ ಮತದಾನ. 3.2 ಕೋಟಿ ಜನ ಇವತ್ತು 142 ಕ್ಷೇತ್ರದ 1148 ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ಡಿಡಿ ವರ್ಸಸ್ ಸುವೇಂದು ಭವಾನಿಪುರದಲ್ಲಿ ಇವತ್ತು ಹಲವು ಘಟಾನುಘಟಿಗಳು ಇವತ್ತು ಕಣದಲ್ಲಿ. ತೃಣಮೂಲ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಇವತ್ತು ಸಜ್ಜಾಗಿದೆ. ನೋಡಿ, ಹಿಂಸಾಚಾರ, ಘರ್ಷಣೆ, ವಾಗ್ಯುದ್ಧ, ಘಟಾನುಘಟಿಗಳ ಪ್ರಚಾರದ ಅಬ್ಬರಕ್ಕೆ ಸಾಕ್ಷಿಯಾದ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ನಿರ್ಣಾಯಕ ಎನ್ನಲಾದ ಎರಡನೇ ಹಾಗೂ ಕೊನೆ ಹಂತದ ಮತದಾನ ಬುಧವಾರ ನಡೆಯಲಿದೆ, ಅಂದರೆ ಇವತ್ತು ನಡೆಯಲಿದೆ. ಒಟ್ಟು 142 ಕ್ಷೇತ್ರಗಳಿಗೆ ಈ ಹಂತ. ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇವತ್ತು 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದಲ್ಲಿ 92.88% ಮತದಾನ ಆಗಿತ್ತು, ದಾಖಲೆಯ ಮತದಾನವಾಗಿತ್ತು. ಇವತ್ತೂ ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆಯಾ ಅನ್ನುವಂಥ ಕುತೂಹಲ ಇದೆ. ಪಶ್ಚಿಮ ಬಂಗಾಳ ದೀದಿ ನಾಡು, ಟಿಎಂಸಿ ಪಕ್ಷ ಗೆಲ್ಲಲೇಬೇಕು ಅಂಥೇಳಿ ಮಾಡ್ತಾ ಇರುವಂಥ ಕಸರತ್ತು ಒಂದೆರಡಲ್ಲ. ಇದರ ನಡುವೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಇವತ್ತು ಎರಡನೇ ಹಂತದ ಮತದಾನ ಪ್ರಕ್ರಿಯೆ. ಟಿಎಂಸಿಯ ಭದ್ರಕೋಟೆಯಲ್ಲಿ ಇವತ್ತು ಎರಡನೇ ಹಂತದ ಮತದಾನ, ಕೊನೆಯ ಹಂತದ ಮತದಾನ. 3.2 ಕೋಟಿ ಜನ ಇವತ್ತು 142 ಕ್ಷೇತ್ರದ 1148 ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ಡಿಡಿ ವರ್ಸಸ್ ಸುವೇಂದು ಭವಾನಿಪುರದಲ್ಲಿ ಇವತ್ತು ಹಲವು ಘಟಾನುಘಟಿಗಳು ಇವತ್ತು ಕಣದಲ್ಲಿ. ತೃಣಮೂಲ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಇವತ್ತು ಸಜ್ಜಾಗಿದೆ. ನೋಡಿ, ಹಿಂಸಾಚಾರ, ಘರ್ಷಣೆ, ವಾಗ್ಯುದ್ಧ, ಘಟಾನುಘಟಿಗಳ ಪ್ರಚಾರದ ಅಬ್ಬರಕ್ಕೆ ಸಾಕ್ಷಿಯಾದ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ನಿರ್ಣಾಯಕ ಎನ್ನಲಾದ ಎರಡನೇ ಹಾಗೂ ಕೊನೆ ಹಂತದ ಮತದಾನ ಬುಧವಾರ ನಡೆಯಲಿದೆ, ಅಂದರೆ ಇವತ್ತು ನಡೆಯಲಿದೆ. ಒಟ್ಟು 142 ಕ್ಷೇತ್ರಗಳಿಗೆ ಈ ಹಂತ.